ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 7. ಜಾಸ್ತಿ ಕುಡಿದಿದ್ದ ರುದ್ರ ಆ ರಾತ್ರಿ ಮತ್ತೆ ಮೀರಳ ರೂಮ್ಗೆ ಬಂದಿದ್ದನು. ಊಟ ಮಾಡದೆ ಮಲಗಿದ್ದ ಅವಳನ್ನು ಎಬ್ಬಿಸಿ ಬಲವಂತವಾಗಿ ಊಟ ಮಾಡಿಸಿದನು. ನಂತರ ಅಲ್ಲಿಂದ ಹೊರಟು ತನ್ನ ರೂಮಿಗೆ ಹೋಗಲು ಮುಂದಾದನು. ಆದರೆ ಜಾಸ್ತಿ ಕುಡಿದಿದ್ದರಿಂದ ಅವನ ಹೆಜ್ಜೆಗಳು ತಡಬಡಿಸಿದವು. ಮುಂದಿನ ಕ್ಷಣ ಅವನು ಮೀರಳ ಹಾಸಿಗೆ ಮೇಲೆ ಬಿದ್ದು ಬಿಟ್ಟನು. ಮೀರಾ ಗಾಬರಿಯಿಂದ ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದಳು. ಆದರೆ ಅವನಿಗೆ ಸಂಪೂರ್ಣ ಅರಿವೇ ಇರಲಿಲ್ಲ. ನಿದ್ರೆಯಲ್ಲಿ ಅವನು ಮೀರಾಳನ್ನು ತನ್ನತ್ತ ಎಳೆದುಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡನು. ಮೀರಾ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನ ಬಲಿಷ್ಠ ಕೈಗಳಿಂದ ತಪ್ಪಿಸಿಕೊಳ್ಳುವುದು ಅವಳಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ಅವಳು ಕೂಡ ಅವನ ಪಕ್ಕದಲ್ಲಿ ಮಲಗಿಕೊಂಡಳು. ಆದರೂ ಇಡೀ ರಾತ್ರಿ ಅವಳಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಅವನ ಎದೆಯ ಬಡಿತ, ಅವನ ಬಿಸಿ ಉಸಿರು ಅವಳ ಹೃದಯವನ್ನು ವಿಚಿತ್ರವಾಗಿ ಕಾಡುತ್ತಿತ್ತು. ಬೆಳಿಗ್ಗೆ ಸೂರ್ಯನ ಬೆಳಕು ನಿಧಾನವಾಗಿ ರೂಮಿನೊಳಗೆ ಹರಡತೊಡಗಿತು. ರುದ್ರನಿಗೆ ನಿಧಾನವಾಗಿ ಎಚ್ಚರವಾಯಿತು. ಅವನ ತಲೆ ಭಾರವಾಗಿತ್ತು. ಅವನು ಕಣ್ಣು ತೆರೆದನು. ಮುಂದಿನ ಕ್ಷಣವೇ ಅವನ ದೃಷ್ಟಿ ಮೀರಾಳ ಮೇಲೆ ಬಿತ್ತು. ಮೀರಾ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದಳು. ಅವನ ಕೈಗಳು ಇನ್ನೂ ಅವಳನ್ನು ಅಪ್ಪಿಕೊಂಡೇ ಇತ್ತು. ಅದನ್ನು ನೋಡಿ ರುದ್ರ ಒಂದು ಕ್ಷಣ ಬೆಚ್ಚಿ ಬಿದ್ದನು. ಅರೆ, ನಾನೇನಿಲ್ಲಿ? ಇವಳೇಕೆ ನನ್ನ ಪಕ್ಕದಲ್ಲಿದ್ದಾಳೆ? ನಾನೇಕೆ ಇವಳ ಜೊತೆ ಮಲ್ಕೊಂಡಿದ್ದೀನಿ? ಇದು ಹೇಗಾಯಿತು ಎಂದು ಗಾಬರಿಯಿಂದ ಯೋಚಿಸತೊಡಗಿದನು. ರಾತ್ರಿ ನಡೆದದ್ದು ನಿಧಾನವಾಗಿ ಅವನಿಗೆ ನೆನಪಾಗತೊಡಗಿತ್ತು. ಅವನ ಮುಖ ಗಂಭೀರವಾಯಿತು. ರುದ್ರ ಮೌನವಾಗಿ ಅವಳ ಮುಖವನ್ನು ನೋಡಿದನು. ನಿದ್ರೆಯಲ್ಲಿದ್ದ ಅವಳ ಮುಖ ಮಗುವಿನಷ್ಟು ಶಾಂತವಾಗಿ ಕಾಣುತ್ತಿತ್ತು. ರಾತ್ರಿ ಭಯದಿಂದ ಅತ್ತ ಅದೇ ಕಣ್ಣುಗಳು ಈಗ ಮೌನವಾಗಿ ಮುಚ್ಚಿಕೊಂಡಿದ್ದವು. ಅವನ ದೃಷ್ಟಿ ನಿಧಾನವಾಗಿ ಅವಳ ಮುಖದ ಮೇಲೆ ನಿಂತಿತು. ಕೆದರಿದ್ದ ಅವಳ ಕೂದಲು, ಕಣ್ಣೀರಿನಿಂದ ಒಣಗಿದ್ದ ಗಲ್ಲಗಳು, ನಿದ್ರೆಯಲ್ಲೂ ಅವನ ಶರ್ಟನ್ನು ಹಿಡಿದಿದ್ದ ಅವಳ ಕೈ. ಆ ಕ್ಷಣದಲ್ಲಿ ಅವನ ಹೃದಯ ಬಡಿತ ಜೋರಾಗತೊಡಗಿತು. ಛ್ ಎಂದು ತನ್ನನ್ನು ತಾನೇ ಬೈದುಕೊಂಡನು. ರುದ್ರ, ಏನಿದೆಲ್ಲ, ಏನು ಮಾಡಕ್ಕೆ ಹೊಟ್ಟಿದ್ಯಾ ಎಂದು ತನಗೆ ತಾನೇ ಪ್ರಶ್ನಿಸಿಕೊಂಡು ನಿಧಾನವಾಗಿ ಅವಳನ್ನು ದೂರ ಸರಿಸಲು ಮುಂದಾದನು. ಅಷ್ಟರಲ್ಲಿ ನಿದ್ರೆಯಲ್ಲೇ ಮೀರಾ ಅವನ ಇನ್ನೂ ಹತ್ತಿರಕ್ಕೆ ಸರಿದಳು. ರುದ್ರ ಒಂದು ಕ್ಷಣ ಫ್ರೀಸ್ ಆದನು. ಅವಳ ತಲೆ ಈಗ ಅವನ ಎದೆಯ ಮೇಲೆ ತೀರ ತಾಗಿಕೊಂಡೇ ಇತ್ತು. ಆ ಕ್ಷಣದಲ್ಲಿ ಅವನಿಗೆ ವಿಚಿತ್ರವಾದ ನೆಮ್ಮದಿ ಅನುಭವವಾಯಿತು. ಇಷ್ಟು ವರ್ಷಗಳಲ್ಲಿ ಯಾರ ಹತ್ತಿರವೂ ಸಿಗದ ನೆಮ್ಮದಿ ಈಗ ಅವನಿಗೆ ಸಿಕ್ಕಿದಂತಾಯಿತು. ಅವನು ನಿಧಾನವಾಗಿ ಅವಳ ಮುಖದತ್ತ ನೋಡಿದನು. ಯಾಕೆ ನಿನ್ನನ್ನು ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದೆಯಾ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡನು. ಇವಳು 7 ಮುಂಚೆ ಇಲ್ಲಿಂದ ಹೋಗಬೇಕು ಅಂತ ಅಂದುಕೊಂಡ ಅವನು ನಿಧಾನವಾಗಿ ಎದ್ದು ಹೋಗಲು ಮುಂದಾದನು. ಅಷ್ಟರಲ್ಲಿ ಮೀರಾಳಿಗೆ ನಿಧಾನವಾಗಿ ಎಚ್ಚರವಾಯಿತು. ಅವಳು ಕಣ್ಣು ತೆರೆದ ಕ್ಷಣವೇ ರುದ್ರ ತನ್ನ ಪಕ್ಕದಲ್ಲಿ ಇರುವುದನ್ನು ನೋಡಿ ಬೆಚ್ಚಿ ಬಿದ್ದಳು. ತಕ್ಷಣ ಗಾಬರಿಯಿಂದ ದೂರ ಸರಿದಳು. ಭಯದಿಂದ ಅವನತ್ತ ನೋಡುತ್ತಾ ತಡಬಡಿಸಿದಳು. ನಾನು ಬೇಕಂತ ನಿಮ್ಮ ಹತ್ರ ಬಂದಿಲ್ಲ. ನೀವೇ ರಾತ್ರಿಯಲ್ಲಿ ಬಿದ್ದಿದ್ರ. ನಾನು ನಿಮ್ಮನ್ನು ಎಬ್ಬಿಸೋಕ್ಕೆ ಟ್ರೈ ಮಾಡಿದೆ. ಅಷ್ಟರಲ್ಲಿ ನೀವೇ ನನ್ನ ಕೈ ಹಿಡಿದು ಪಕ್ಕಕ್ಕೆ ಇಳಿದುಕೊಂಡ್ರಿ. ಅವಳ ಮಾತು ಕೇಳಿದ್ದ ಕ್ಷಣ ರುದ್ರನಿಗೆ ಒಳಗೊಳಗೆ ಮುಜುಗರವಾಯಿತು. ರಾತ್ರಿ ಮಾಡಿದ ಕೆಲಸ ನೆನಪಾಗಿ ಒಂದು ಕ್ಷಣ ಅವನಿಗೆ ಮಾತೇ ಬರಲಿಲ್ಲ. ಆದರೆ ಆ ಮುಜುಗರವನ್ನು ತೋರಿಸಿಕೊಳ್ಳದೆ ತಕ್ಷಣ ತನ್ನ ಹಳೆಯ ಗಡುಸಿನ ಮುಖ ತಂದುಕೊಂಡನು. ಏನು ಹೊಳಕ್ಕೆ ಹೊರಟಿದ್ಯಾ ಎಂದು ಗಟ್ಟಿಯಾಗಿ ಹೇಳಿದನು. ನಾನು ಬೇಕಂತಲೇ ನಿನ್ನ ಹತ್ತಿರ ಬಂದೆ ಅಂತ ಹೇಳ್ತಾ ಇದೆಯಾ? ಅದರ ಆಗೋಕ್ಕೆ ಚಾನ್ಸೇ ಇಲ್ಲ. ಅವನು ತಿರಸ್ಕಾರದಿಂದ ನಕ್ಕನು. ಇಶಿಕಾ ಅಂತ ಅಂದ್ಕೊಂಡು ನಿನ್ನ ಜೊತೆ ಮಲಗಿರಬೇಕು, ಅದನ್ನು ದೊಡ್ಡದು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಅವಳ ಹತ್ತಿರ ಬಾಗಿ, ಈ ರುದ್ರ ಸಾಲೆ ನಿನ್ನ ಜೊತೆ ಮಲಗುವಷ್ಟು ಬರಗಿಟ್ಟು ಹೋಗಿಲ್ಲ ಎಂದು ಗರ್ವದಿಂದ ಹೇಳಿದನು. ಆ ಮಾತುಗಳು ಮೀರಾಳ ಹೃದಯಕ್ಕೆ ನೇರವಾಗಿ ನೋವು ಕೊಟ್ಟವು. ಅವಳ ಕಡೆ ನೋಡಿ, ಇವಳು ಮನೆಯಲ್ಲೇ ಇದ್ದರೆ ಇವಳ ಮೇಲೆ ಕಣ್ಣಿಡಕ್ಕಾಗಲ್ಲ. ಶೌರ್ಯ ಇವಳಿಂದ ದೂರ ಇರಬೇಕಂದ್ರೆ ಇವಳು ಯಾವಾಗಲೂ ನನ್ನ ಕಣ್ಮುಂದೆ ಇರಬೇಕು. ಅದಕ್ಕೋಸ್ಕರ ಇವಳನ್ನು ಆಫೀಸ್ಗೆ ಕರೆದುಕೊಂಡು ಹೋಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವನು, ಬೇಗ ರೆಡಿಯಾಗು, ಆಫೀಸ್ಗೆ ಹೋಗಬೇಕು ಎಂದು ತಣ್ಣಗೆ ಹೇಳಿದನು. ನಂತರ ಒಮ್ಮೆ ಕೂಡ ಅವಳ ಮುಖ ನೋಡದೆ ಅಲ್ಲಿಂದ ಹೊರಟನು. ಮೀರಾ ಮೌನವಾಗಿ ಅಲ್ಲೇ ಕುಳಿತಳು. ಅವನ ಮಾತುಗಳು ಮತ್ತೆ ಮತ್ತೆ ಕಿವಿಯಲ್ಲಿ ಕೇಳಿಸುತ್ತಿದ್ದವು. ನಿನ್ನ ಜೊತೆ ಮಲಗುವಷ್ಟು ಬರಗಿಟ್ಟು ಹೋಗಿಲ್ಲ. ಅವಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಯಾಕೆ ಪ್ರತಿ ಸಾರಿ ಮಾತಿನ ನೋಯಿಸ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಒಂದು ಕ್ಷಣ ರಾತ್ರಿ ಅವನ ಅಪ್ಪುಗೆಯಲ್ಲಿ ಅನುಭವಿಸಿದ್ದ ಆ ಸುರಕ್ಷತೆ ಕೂಡ ಸುಳ್ಳೇನು ಅಂತ ಅನ್ನಿಸಿತು ಅವಳಿಗೆ. ಮೀರಾ ಕಣ್ಣೀರನ್ನು ಒರೆಸಿಕೊಂಡಳು. ಇಲ್ಲಿ ನಾನು ಎಷ್ಟು ದಿನ ಅಂತ ಅವಮಾನ ಸಹಿಸಿಕೊಳ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾಗ
ಹಾಸಿಗೆಯ ಮೇಲೆ ಮಲಗಿದ್ದ ಬಿಹಾನ್ ಕಡೆ ಅವಳ ದೃಷ್ಟಿ ಹೋಯಿತು. ಆ ಚಿಕ್ಕ ಹುಡುಗ ಶಾಂತವಾಗಿ ಮಲಗಿದ್ದನು. ಅವನನ್ನು ನೋಡಿದ ಕ್ಷಣವೇ ಮೀರಾಳ ಮನಸ್ಸು ಮತ್ತೆ ಗಟ್ಟಿಯಾಯಿತು. ನನ್ನ ಮಗನಿಗೋಸ್ಕರ ನಾನು ಎಲ್ಲ ಸಹಿಸಿಕೊಳ್ಬೇಕು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು. ಅವಳು ನಿಧಾನವಾಗಿ ಎದ್ದು ರೆಡಿಯಾಗಲು ಮುಂದಾದಳು. ಆದರೆ ಕನ್ನಡಿಯ ಮುಂದೆ ನಿಂತಾಗ ಅವಳ ದೃಷ್ಟಿ ಅವಳ ತುಟಿಗಳ ಮೇಲೆ ಬಿತ್ತು. ರಾತ್ರಿ ರುದ್ರ ಚುಂಬಿಸಿದ್ದ ನೆನಪು ಮತ್ತೆ ಅವಳ ಮನಸ್ಸನ್ನು ಕಾಡಿತು. ಅವಳು ತಕ್ಷಣ ಮುಖ ತಿರುಗಿಸಿಕೊಂಡಳು. ರಾಕ್ಷಸ ಎಂದು ನಿಧಾನವಾಗಿ ಬೈದಳು. ಕೆಳಮಹಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೇಬಲ್ ಬಳಿ ಎಲ್ಲರೂ ಕುಳಿತಿದ್ದರು. ಇಶಿಕಾ ಎಂದಿನಂತೆ ರುದ್ರನ ಪಕ್ಕದಲ್ಲಿ ಕುಳಿತಿದ್ದಳು. ಆದರೆ ಇಂದು ರುದ್ರ ವಿಚಿತ್ರವಾಗಿ ಮೌನವಾಗಿದ್ದನು. ಅವನ ಮನಸ್ಸಿನಲ್ಲಿ ಮತ್ತೆ ಸ್ವಲ್ಪ ಹೊತ್ತು ಮುಂಚೆ ನಡೆದ ದೃಶ್ಯವೇ ಬರುತ್ತಿತ್ತು. ಭಯದಲ್ಲಿ ಗಾಬರಿಯಾಗಿದ್ದ ಮೀರಾಳ ಮುಖವನ್ನು ಮತ್ತೆ ನೆನಪಿಸಿಕೊಂಡನು. ಅಷ್ಟರಲ್ಲಿ ಮೀರಾ ಕೆಳಗೆ ಇಳಿದು ಬರತೊಡಗಿದಳು. ಸರಳವಾದ ಚೂಡಿದಾರದಲ್ಲಿ ಕೂಡ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ರುದ್ರನ ದೃಷ್ಟಿ ಅನಾಯಾಸವಾಗಿ ಅವಳ ಮೇಲೆ ನಿಂತಿತು. ಕೆಲವು ಕ್ಷಣಗಳ ಕಾಲ ಅವನು ಅವಳನ್ನೇ ನೋಡುತ್ತಿದ್ದನು. ಇದನ್ನು ನೋಡಿದ ಇಶಿಕಾಳ ಮುಖ ಊದಿಕೊಂಡಿತು. ಅವಳ ಕೈಗಳು ಕೋಪದಿಂದ ಬಿಗಿಯಾದವು. ರುದ್ರ ಎಂದು ಜೋರಾಗಿ ಕರೆದಾಗ ಅವನು ಎಚ್ಚರವಾದವನಂತೆ ಅವಳತ್ತ ನೋಡಿದನು. ಏನಾಯ್ತು ಎಂದು ಕೋಪದಿಂದಲೇ ಕೇಳಿದಳು. ನಥಿಂಗ್ ಎಂದು ತಣ್ಣಗೆ ಹೇಳಿ ಮತ್ತೆ ಕಾಫಿ ಕುಡಿಯತೊಡಗಿದನು. ಆದರೆ ಇಶಿಕಾಳ ಕಣ್ಣುಗಳು ಮಾತ್ರ ರುದ್ರ ಮತ್ತು ಮೀರಾಳ ಮೇಲೆ ನಿಂತಿದ್ದವು. ಮೀರಾಳನ್ನು ನೋಡಿದ ಶೌರ್ಯ, ಮೀರವರೇ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಎಂದು ಮೃದುವಾಗಿ ಕರೆದನು. ಮೀರಾ ನಿಧಾನವಾಗಿ ಅವನತ್ತ ನೋಡಿದಳು. ಆದರೆ ಮುಂದಿನ ಕ್ಷಣವೇ ಅವಳ ದೃಷ್ಟಿ ರುದ್ರನ ಮೇಲೆ ಹೋಯಿತು. ರುದ್ರ ಅವಳನ್ನೇ ಗಂಭೀರವಾಗಿ ನೋಡುತ್ತಿದ್ದನು. ಆ ನೋಟ ಕಂಡ ಕ್ಷಣ ಮೀರಾಳಿಗೆ ಮತ್ತೆ ಭಯವಾಯಿತು. ಅವಳು ಅಲ್ಲೇ ನಿಂತುಕೊಂಡಳು. ಮೀರಾ, ಇನ್ನೂ ಯಾಕೆ ಅಲ್ಲಿ ನಿಂತಿದ್ದೀರಾ? ಬನ್ನಿ ಇಲ್ಲಿ ಕುಳ್ಕೊಳ್ಳಿ ಎಂದು ಶೌರ್ಯ ಮತ್ತೆ ಹೇಳಿದನು. ಆ ಕ್ಷಣ ರುದ್ರನ ಕೋಪ ಮತ್ತಷ್ಟು ಜಾಸ್ತಿ ಆಯಿತು. ಅವನ ಕೈಯಲ್ಲಿದ್ದ ಸ್ಪೂನನ್ನು ಜೋರಾಗಿ ಟೇಬಲ್ ಮೇಲೆ ಇಟ್ಟನು. ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದ ಎಲ್ಲರೂ ಬೆಚ್ಚಿ ಬಿದ್ದರು. ಮೀರಾ ಇನ್ನೇನು ಟೇಬಲ್ ಹತ್ತಿರ ಬರಬೇಕು. ಅಷ್ಟರಲ್ಲಿ ರುದ್ರ ತಕ್ಷಣ ಎದ್ದು ನಿಂತನು. ಒಂದು ಮಾತು ಆಡದೆ ನೇರವಾಗಿ ಮೀರಾಳ ಹತ್ತಿರ ಬಂದನು. ಅವಳು ಏನಾಯಿತು ಅಂತ ಅರ್ಥ ಮಾಡಿಕೊಳ್ಳುವ ಮುಂಚೆ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದನು. ರುದ್ರ ಸರ್ ಎಂದು ಮೀರಾ ಗಾಬರಿಯಿಂದ ಕರೆದಳು. ಆದರೆ ಅವನು ಕೇಳಿಸಿಕೊಳ್ಳಲಿಲ್ಲ. ಎಲ್ಲರ ಮುಂದೆ ಅವಳನ್ನು ತನ್ನ ಜೊತೆ ಎಳೆದುಕೊಂಡು ಹೊರಗೆ ನಡೆದನು. ಇಶಿಕಾ ಮತ್ತು ಶೌರ್ಯ ಶಾಕ್ ಆಗಿ ನೋಡುತ್ತಿದ್ದರು. ಮನೆಯ ಹೊರಗೆ ನಿಂತಿದ್ದ ಕಾರಿನ ಹತ್ತಿರ ಬಂದ ರುದ್ರ ಬಾಗಿಲು ತೆರೆದು ಗಟ್ಟಿಯಾಗಿ ಹಿಡಿದನು. ಕೂತ್ಕೋ. ಮೀರಾ ಭಯದಿಂದ ಏನು ಮಾತನಾಡದೆ ಕಾರಿನಲ್ಲಿ ಕುಳಿತುಕೊಂಡಳು. ಆಫೀಸಲ್ಲಿ ತುಂಬ ಕೆಲಸ ಇದೆ ಎಂದು ತಣ್ಣಗೆ ಹಿಡಿದ ರುದ್ರ ತಾನು ಕಾರಿನಲ್ಲಿ ಕುಳಿತುಕೊಂಡನು. ಡ್ರೈವರ್ ಕೂಡಲೇ ಕಾರನ್ನು ಆಫೀಸು ಕಡೆ ತಿರುಗಿಸಿದರು. ಕಾರು ದೂರ ಸಾಗುತ್ತಿದ್ದಂತೆ ಇಶಿಕಾ ಕೋಪದಿಂದ ಹಲ್ಲು ಕಚ್ಚಿದಳು. ಇನ್ನೊಂದು ಕಡೆ ಶೌರ್ಯ ಮಾತ್ರ ಮೌನವಾಗಿ ಕೂತಿದ್ದನು. ಅಣ್ಣನ ವರ್ತನೆ ಅವನಿಗೆ ಒಂಚೂರು ಇಷ್ಟವಾಗಲಿಲ್ಲ. ಅಣ್ಣ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾನೆ? ಮೀರಾ ನನ್ನ ಜೊತೆ ಮಾತಾಡಿದ್ರು ಕೂಡ ಅವನ ಕೋಪ. ಈ ಯೋಚನೆ ಬಂದ ಕ್ಷಣವೇ ಶೌರ್ಯನ ಹೃದಯದಲ್ಲಿ ವಿಚಿತ್ರ ನೋವು ಮೂಡಿತು. ತನ್ನ ರೂಮ್ಗೆ ಬಂದ ಇಶಿಕಾ ಕೋಪದಿಂದ ಕುದಿಯುತ್ತಿದ್ದಳು. ಕೈಗೆ ಸಿಕ್ಕಿದ್ದನ್ನು ನೆಲಕ್ಕೆ ಬಿಸಾಕಿ ತನ್ನ ಕೋಪವನ್ನು ತೀರಿಸಿಕೊಳ್ಳತೊಡಗಿದಳು. ನನ್ನ ಮುಂದೆ ಅವಳು ಕೈ ಹಿಡಿದುಕೊಂಡು ಹೊರಟೋದ. ನನ್ನನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಎಷ್ಟು ಧೈರ್ಯ ಅವನಿಗೆ? ನೀನು ರಾತ್ರಿ ಕೂಡ ಅವಳು ರೂಮಲ್ಲಿ ಮಲಗಿದ್ದ. ಅವಳನ್ನು ದ್ವೇಷ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಬೇರೆನೇ ನಡೀತಿದೆ. ಒಂದಿನ ನನ್ನ ಜೊತೆ ಮಲಗಿದವನಲ್ಲ. ನಾನು ಹತ್ತಿರ ಹೋದ್ರೆ ಸಿಡಿದೇ ಹೇಳ್ತಾ ಇದ್ದ. ನನ್ನ ಜೊತೆ ಮಲಗೋದು ಬಿಟ್ಟು ಸೋಫಾದ ಮೇಲೆ ಮಲಗ್ತಾ ಇದ್ದ. ಆದರೆ ನಿನ್ನೆ ರಾತ್ರಿ ಅವಳನ್ನು ತಪ್ಪಿಕೊಂಡು ಮಲಗಿದ್ದ ಅಂತ ಅಂದುಕೊಂಡ ಅವಳು ರಾತ್ರಿಯ ಘಟನೆಯನ್ನು ನೆನಪು ಮಾಡಿಕೊಂಡಳು. ರುದ್ರ ರಾತ್ರಿ ರೂಮಲ್ಲಿ ಇಲ್ಲದನ್ನು ನೋಡಿದ ಇಶಿಕಾ ನೇರವಾಗಿ ಮೀರಾಳ ರೂಮ್ಗೆ ಹೋಗಿದ್ದಳು. ನಿಧಾನವಾಗಿ ಬಾಗಿಲು ಸರಿಸಿದಾಗ ಅಲ್ಲಿದ್ದ ದೃಶ್ಯ ನೋಡಿ ಬೆಚ್ಚಿ ಬಿದ್ದಿದ್ದಳು. ರುದ್ರ ಮೀರಾಳನ್ನು ತಪ್ಪಿ ಮಲಗಿದ್ದನ್ನು ನೋಡಿದ್ದ ಅವಳು ಕೋಪದಿಂದ ತನ್ನ ರೂಮಿಗೆ ಬಂದಿದ್ದಳು. ರಾತ್ರಿಯ ಘಟನೆ ನೆನಪು ಮಾಡಿಕೊಂಡ ಅವಳಿಗೆ ಇನ್ನಷ್ಟು ಕೋಪ ಬರತೊಡಗಿತು. ನನ್ನ ಸ್ಥಾನ ನಾನು ಯಾರಿಗೂ ಬಿಟ್ಕೊಡಲ್ಲ. ಈ ಸ್ಥಾನ ಪಡೆಯೋಕೆ ನಾನು ಎಷ್ಟು ಕಷ್ಟಪಟ್ಟಿಲ್ಲ. ನಿನ್ನೆ ಬಂದ ಇವಳು ನನ್ನ ಸ್ಥಾನನ ಕಸಿದ್ಕೊಳ್ಳೋಕೆ ಬಿಡ್ತೀನ? ನೋವೇ. ಅವಳ ಜೀವನ ಇನ್ನಷ್ಟು ನರಕ ಮಾಡಿಲ್ಲ ಅಂದರೆ ನನ್ನ ಹೆಸರು ಇಶಿಕಾನೇ ಅಲ್ಲ ಎಂದು ಶಪಥ ಮಾಡತೊಡಗಿದಳು. ಇತ್ತ ಕಾರಿನೊಳಗೆ ಮೌನ ಆವರಿಸಿತ್ತು. ಮೀರಾ ಭಯದಿಂದ ವಿಂಡೋ ಕಡೆ ನೋಡುತ್ತಾ ಕುಳಿತಿದ್ದಳು. ರುದ್ರ ಮಾತ್ರ ಕೋಪದಿಂದ ಮುಂದೆ ನೋಡ್ತಿದ್ದನು. ಕೆಲವು ಕ್ಷಣಗಳ ನಂತರ ಮೀರಾ ನಿಧಾನವಾಗಿ ತನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು.
ಆಗಲೇ ಅವಳಿಗೆ ಗೊತ್ತಾಗಿದ್ದು ರುದ್ರ ಇನ್ನು ಅವಳ ಕೈ ಹಿಡಿದಿದ್ದಾನೆಂದು. ಅವಳು ಗಾಬರಿಯಿಂದ ಅವನ ಕಡೆ ನೋಡಿ, ಸರ್, ಕೈ ಎಂದು ನಿಧಾನವಾಗಿ ಹೇಳಿದಳು. ರುದ್ರ ಕೂಡ ತಕ್ಷಣ ತನ್ನ ಕೈ ಕಡೆ ನೋಡಿದನು. ಅವನು ತಿಳಿಯದೆ ಇನ್ನೂ ಅವಳ ಕೈಯನ್ನು ಹಿಡಿದಿದ್ದನು. ಒಂದು ಕ್ಷಣ ಅವನಿಗೂ ಮುಜುಗರವಾಯಿತು. ಆದರೆ ಅದನ್ನು ತೋರಿಸಿಕೊಳ್ಳದ ತಕ್ಷಣ ಕೈಬಿಟ್ಟನು. ಹೇಳಿದ ಮಾತು ಕೇಳಲ್ಲ, ಯಾರಿಗೊತ್ತು, ಕಾರಿಂದ ಜಿಗಿದು ಹೋದ್ರೂ ಹೋಗ್ಬೋದು, ಅದಕ್ಕೆ ಹಿಡಿದಿರುವುದು ಎಂದು ಗಡುಸಾಗಿ ಹೇಳಿದನು. ಮೀರಾಳಿಗೆ ಅವನು ವಿಚಿತ್ರವಾಗಿ ಕಂಡನು. ಅಷ್ಟರಲ್ಲಿ ಕಾರು ಸಿಗ್ನಲ್ ಬಳಿ ನಿಂತಿತು. ಮೀರಾಳ ದೃಷ್ಟಿ ರಸ್ತೆಯ ಬದಿಯಿಲ್ಲದ ಟಿಫಿನ್ ಸೆಂಟರ್ ಕಡೆ ಹೋಯಿತು. ಅಪ್ಪ, ಅಮ್ಮ, ಮಗ ಮೂವರು ನಗುತ್ತಾ ಬ್ರೇಕ್ಫಾಸ್ಟ್ ಮಾಡುತ್ತಿದ್ದರು. ಆ ದೃಶ್ಯ ನೋಡಿದ ಕ್ಷಣ ಮೀರಾಳಿಗೆ ತನ್ನ ಹಳೆಯ ಜೀವನ ನೆನಪಾಯಿತು. ತನ್ನ ಗಂಡ, ಆ ಚಿಕ್ಕ ಚಿಕ್ಕ ಸಂತೋಷದ ದಿನಗಳು, ಕ್ಷಣಗಳು ಎಲ್ಲವೂ ಅವಳ ಕಣ್ಣ ಮುಂದೆ ಬಂದವು. ಅವಳ ಕಣ್ಣುಗಳು ಮತ್ತೆ ತೇವಾದವು. ಅದನ್ನು ಗಮನಿಸಿದ ರುದ್ರ ನಿಧಾನವಾಗಿ ಅವಳತ್ತ ನೋಡಿದನು. ಅವಳ ಕಣ್ಣೀರನ್ನು ನೋಡಿ ಅವಳು ಏನನ್ನು ನೋಡುತ್ತಿದ್ದಾಳೆ ಅಂತ ಗಮನಿಸಿದನು. ಅವನ ದೃಷ್ಟಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದ ಫ್ಯಾಮಿಲಿ ಕಡೆ ಹೋದಾಗ ಅವಳು ಯಾಕೆ ಅಳುತ್ತಿದ್ದಾಳೆ ಅಂತ ಅವನಿಗೆ ಅರಿವಾಯಿತು. ಅವಳ ಕಡೆ ನೋಡಿ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಬೇಕೆನಿಸಿತು. ಆದರೆ ಅವನ ಈಗೋ ಅವನನ್ನು ತಡೆಯಿತು. ಅಷ್ಟರಲ್ಲಿ ಕಾರು ಮತ್ತೆ ಮುಂದಕ್ಕೆ ಚಲಿಸತೊಡಗಿತು. ಸ್ವಲ್ಪ ಸಮಯದ ನಂತರ ಅವರು ಸಾಲಿನ್ ಗ್ರೂಪ್ ಆಫ್ ಕಂಪನೀಸ್ ಮುಂದೆ ತಲುಪಿದರು. ಕಾರಿನಿಂದ ಇಳಿದ ರುದ್ರ ಅವಳನ್ನು ಕರೆದುಕೊಂಡು ಆಫೀಸಿನೊಳಗೆ ಹೋದನು. ಆಫೀಸಿನ ಸ್ಟಾಫ್ ಎಲ್ಲ ಇವರನ್ನು ನೋಡತೊಡಗಿದರು. ಕೆಲವರಿಗೆ ಮೀರಾಳನ್ನು ನೋಡಿ ಹೊಟ್ಟೆ ಕಿಚ್ಚು, ಆದರೆ ಇನ್ನು ಕೆಲವರಿಗೆ ಅವಳನ್ನು ನೋಡಿ ಕೋಪ ಬರತೊಡಗಿತು. ಅವಳನ್ನು ತಿರಸ್ಕಾರ ಭಾವದಿಂದ ನೋಡತೊಡಗಿದರು. ಎಲ್ಲರೂ ಗುಸು ಗುಸು ಪಿಸು ಪಿಸು ಅಂತ ಮಾತನಾಡತೊಡಗಿದರು. ಎಲ್ಲರ ದೃಷ್ಟಿ ತನ್ನ ಮೇಲೆ ಬಿದ್ದಾಗ ಮೀರಾಳಿಗೆ ತನ್ನ ಮೇಲೆ ಜಿಗುಪ್ಸೆ ಮೂಡತೊಡಗಿತು. ಅವಳು ಗಾಬರಿಯಿಂದ ಕೆಳಗೆ ನೋಡಿದರು. ಅಷ್ಟರಲ್ಲಿ ಹೆದರಿದ್ದ ಅವಳನ್ನು ನೋಡಿದ ರುದ್ರ ಅವಳ ಕೈ ಹಿಡಿದನು. ತಲೆ ತಗ್ಗಿಸಿ ನಡೀಬೇಕಾಗಿಲ್ಲ, ನೀನೀಗ ಮಾಮೂಲಿ ಎಂಪ್ಲಾಯ್ ಅಲ್ಲ, ರುದ್ರ ಸಾಲಿಯನ್ ವೈಫ್. ಆ ಮಾತು ಕೇಳಿದ ಕ್ಷಣ ಮೀರಾಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಅವನ ಕಡೆ ಒಮ್ಮೆ ನೋಡಿದಳು. ಅವನು ಅವಳ ಕೈ ಹಿಡಿದು ರಾಜಾರೋಷವಾಗಿ ಮುಂದೆ ಸಾಗಿದನು. ಕತೆ ಮುಂದುವರಿಯುವುದು. ಆಫೀಸಿಗೆ ಮೀರಾಳನ್ನು ಕರೆದುಕೊಂಡು ಬಂದ ರುದ್ರನ್ ನೋಡಿ ಇಶಿಕಾಳ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆಯಾ? ಹಾಗೆ ಮೀರಾಳ ಮೇಲೆ ರುದ್ರನ ಮನಸ್ಸಿನಲ್ಲಿ ಮೂಡುತ್ತಿರುವ ಆ ಹೊಸ ಭಾವನೆ ಪ್ರೀತಿಯಾಗಿ ಬದಲಾಗುತ್ತದೆಯಾ? ಅಥವಾ ಮತ್ತೆ ಅವನ ರುದ್ರಾವತಾರವೇ ಎಲ್ಲವನ್ನು ಹಾಳು ಮಾಡುತ್ತದೆಯಾ? ಇಶಿಕಾ ಇನ್ನೇನು ಹೊಸ ಪ್ಲಾನ್ ಮಾಡುತ್ತಾಳೆ ಮತ್ತು ಶೌರ್ಯನ ಹೃದಯದಲ್ಲಿ ಮೂಡುತ್ತಿರುವ ನೋವು ಯಾವ ತಿರುವು ತಗೊಳ್ಳುತ್ತದೆ? ಇವೆಲ್ಲದರ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.